ಹಾಯ್ ನಮಸ್ತೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಅವಲಕ್ಕಿ. ಇದು ಅರ್ಧ kg ಅವಲಕ್ಕಿಗೆ 28 ರೂಪಾಯಿ 70 ಪೈಸೆ ಇದೆ. ಈ ಊರಿಂದ ಅವಲಕ್ಕಿ ಬೇರೆ ಬರ್ತದೆ ಗಟ್ಟಿಗೆ, ಅದು ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಇದು ಪತ್ಲ ಇದೆ. ಇಲ್ಲೆಲ್ಲ ನಾವು ಇದೇ ಯೂಸ್ ಮಾಡೋದು. ಆ ಥರ ಅವಲಕ್ಕಿ ಸಿಗಲ್ಲ ಇಲ್ಲಿ, ಗಟ್ಟಿ ಅವಲಕ್ಕಿ ಜಾಸ್ತಿ. ನೋಡಿ, ನಾನು ಇವತ್ತು ಡಿಮಾರ್ಟಲ್ಲಿ ಇಷ್ಟೆಲ್ಲ ಸಾಮಾನು ತಗೊಂಡು ಬಂದೆ. ಇಷ್ಟಕ್ಕೆ ನನಗೆ 3800 ರೂಪಾಯಿ ಆಯಿತು ಇಷ್ಟು ಸಾಮಾನಿಗೆ. ಇನ್ನೊಂದು ಮೊಸರು ಮತ್ತು ಹಾಲು ಈ ಥರದ್ದೆಲ್ಲ ತಂದಿದ್ದೀನಿ. ಇಷ್ಟೆಲ್ಲ ಸೇರಿ ಇಷ್ಟಾಗಿದೆ ನೋಡಿ. ಡಿಮಾರ್ಟ್ಕ ಇದು ಗೋಧಿದು ಡಿಮಾರ್ಟಲ್ಲಿ ತಂದಿರೋದು. ಎಷ್ಟೊಂದು ಚೆನ್ನಾಗಿದೆ. 38 ರೂಪಾಯಿಗೆ ಇದು ಸಿಕ್ಕಿದೆ ನಮಗೆ 1 kgಗೆ. ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಗೋಧಿ. ನೋಡಿ, ನಾವು ಇವತ್ತು ಡಿಮಾರ್ಟಲ್ಲಿ ನಮಗೆ ಇಲ್ಲಿ ಪ್ರೈಸ್ಗೆ ಊರಲ್ಲಿ ಡಿಮಾರ್ಟ್ಗೆ ಪ್ರೈಸಲ್ಲಿ ಏನು ವ್ಯತ್ಯಾಸ ಅಂತ ತಿಳಿಸಿ. ನಿಮ್ಗೆ ಅಲ್ಲಿ ಎಷ್ಟಿರ್ಬೋದು ಡಿಮಾರ್ಟಲ್ಲಿ ಅಂತೇಳಿ. ಇಲ್ಲಿ ಡಿಮಾರ್ಟಲ್ಲಿ ನೋಡಿ, 1 kg ಸಕ್ಕರೆಗೆ 43 ರೂಪಾಯಿ 50 ಪೈಸೆ ಇದೆ ಇಲ್ಲಿ 1 kg ಸಕ್ಕರೆಗೆ. ಮತ್ತು ಇದು ನೋಡಿ, ಉದ್ದಿನಬೇಳೆ 118 ರೂಪಾಯಿ ಇದೆ 1 kg 48 ಗ್ರಾಮ್ಗೆ ಇದೆ ಉದ್ದಿನಬೇಳೆ. ಒಂದು ಕಾಯಿಗೆ 38 ರೂಪಾಯಿ ಒಂದು ಕಾಯಿ ಡಿಮಾರ್ಟಲ್ಲಿ. ಮತ್ತು ನೋಡಿ, ಇದು ಒಂದಕ್ಕೆ ಒಂದು ಆಫರ್ ಇತ್ತು. ಈ ಥರ ಟಿಫಿನ್ನು 149 ರೂಪಾಯಿಗೆ ಒಂದು ಬಾಟ್ಲಿ ಕೂಡ ಇದೆ ಸಿಕ್ಕಿದೆ. ಇದಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ನೋಡಿ, ಇದು ಎಣ್ಣೆ ಒಳ್ಳೆಯದಿದೆ. ಇದು ನೀರಿನ ಥರ ಚೆನ್ನಾಗಿ, ಇದು ಅಂದರೆ ಕೆಮ್ಮೇನು ಆಗಲ್ಲ ಈ ಎಣ್ಣೆಲಿ. ಅದಕ್ಕೆ ನಾನು ಇಲ್ಲಿ ಯೂಸ್ ಮಾಡೋದು. ಇದು ಊರಿಂದ ತರೋದಾದ್ರೆ ಸನ್ಫ್ಲವರ್ ತರ್ತೀನಿ ಜಾಸ್ತಿ. ನೋಡಿ, ಇದು ಡಿಮಾರ್ಟಲ್ಲಿ ತಂದಿದ್ದು ಚೆನ್ನಾಗಿದೆ. ಇದು ಇದಕ್ಕೆ 1 ರೂಪಾಯಿ ಕಮ್ಮಿ 100 ರೂಪಾಯಿ ಇದೆ. ಈ ಥರದ್ದು ಬೆಲ್ಲ 2 ಡಬ್ಬ ತಗೊಂಡ್ರೆ 110 ರೂಪಾಯಿ ನೋಡಿ. ಆಮೇಲೆ ಇದು ಚಿಕನ್ ಬಿರಿಯಾನಿ ಮಸಾಲ, ಇದು ಸುವಾನ ಅಂತೇಳಿ. ಇದು ತುಂಬ ಟೇಸ್ಟ್ ಇರ್ತದೆ. ಇದು ಯೂಸ್ ಮಾಡಲಿಕ್ಕೆ ಬಿರಿಯಾನಿಗೆಲ್ಲ ನಾನು ಜಾಸ್ತಿ ತಂದರೆ ಇದನ್ನು ಮಾತ್ರ ಯೂಸ್ ಮಾಡೋದು. ತುಂಬ ಕ್ವಾಲಿಟಿ ಇದೆ ಮತ್ತು ಟೇಸ್ಟಿ ಕೂಡ ಬರ್ತದೆ ಇದು. ಆಮೇಲೆ ಇವತ್ತು ನಾನು ಇದನ್ನು ತಗೊಂಡು ಬಂದೆ, ಸೋಪಂ ಪುಡಿ. ಇದು ಅಷ್ಟೇ, ಒಂದಕ್ಕೆ ಒಂದು ಫ್ರೀ ಕೂಡ ಇತ್ತು. ಆದರೆ ನಾನು ಒಂದೇ ತಗೊಂಡಿದ್ದು ನೋಡಿ, 124 ರೂಪಾಯಿಗೆ ತಗೊಂಡೆ. ನಾವು ಯೂಸ್ ಮಾಡೋದು ಸೊಸೈಟಿ ಚಾಯ್ ಬತ್ತಿ ಅಂತೇಳಿ ಬೊಂಬೈಲಿ ನಾವು ಯೂಸ್ ಮಾಡೋದು. ಇದು ನಾವು ಬೊಂಬೈ ಬಂದಾಗಿಂದ ನಾವು ಇದನ್ನೇ ಯೂಸ್ ಮಾಡೋದು ಜಾಸ್ತಿ. ಅದಕ್ಕೆ ನಾನು ಇದನ್ನು ತಗೊಳ್ಳೋದು. ನಾವು ಯಾವುದನ್ನೂ ಬೇರೆ ಚಾಯ್ ಎಲ್ಲ ಕುಡಿಯೋಲ್ಲ, ಇದೊಂದೇ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ಅರಿಶಿನ ಪೌಡರ್, ಇದು ಒಳ್ಳೆಯದೇ ಕ್ವಾಲಿಟಿ ಇದೆಲ್ಲ. ಡಿಮಾರ್ಟಲ್ಲಿ ಬೇರೆ ಬೇರೆ ಸಿಗ್ತದೆ, ಡಿಮಾರ್ಟದ್ದು ಬೇರೆ ಇದು ಬೇರೆ ಅಂತೇಳಿ ನಾನು ಇದನ್ನು ತಗೊಂಡಿದ್ದೀನಿ. ಆಮೇಲೆ ಇದು ನೋಡಿ, ಸಾಬೂನಿದು. ನಮ್ಮ ಹುಡುಗ ಇದನ್ನು ಜಾಸ್ತಿ ಇಷ್ಟಪಟ್ಟು, ಚೆನ್ನಾಗಿರ್ತದೆ ಮುಖಕ್ಕೆಲ್ಲ ತೊಳಿಲಿಕ್ಕೆ. ಅದಕ್ಕೆ ಜಾಸ್ತಿ ಇದನ್ನು ಯೂಸ್ ಮಾಡೋದು. ಈ ಸಲ ನಮಕ್ ಚೇಂಜ್ ಮಾಡಿದ್ದೀನಿ ನೋಡಿ. ನಮಕ್ ಉಪ್ಪು ತಗೊಂಡು ಬಂದಿದ್ದೀನಿ. ಇದನ್ನು 1 kgಗೆ 78 ರೂಪಾಯಿ ಬಿದ್ದಿದೆ ನನಗೆ ಇದು. ಇದನ್ನು ತಗೊಂಡೆ. ಆಮೇಲೆ ಇದಕ್ಕೆ ಒಂದಕ್ಕೆ ಒಂದು ಫ್ರೀ. ಇದು ಬಜ್ಜಿ ಏನಾದರೂ ಮಾಡ್ತೀವಲ್ಲ, ಅವಾಗ ಇದು ಹಾಕ್ಲಿಕ್ಕೆ ಬೇಕು, ಅದಕ್ಕೋಸ್ಕರ ಎಳ್ಳು ತಗೊಂಡು ಬಂದಿದ್ದೀನಿ. ಇದು ಡಿಮಾರ್ಟಿಂದು ಪ್ರೈಸು ಕಮ್ಮಿ ಇರ್ತದೆ. ನಾವು ಬೇರೆ ಕಂಪನಿಯಿಂದ ಬರ್ತಲ್ಲ, ಅದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು 29 ರೂಪಾಯಿ ಇದೆ ಇದಕ್ಕೆ, ಇಷ್ಟು ಎಳ್ಳಿಗೆ ನೋಡಿ. ಇದು ಡಿಮಾರ್ಟಿಂದೇ ಮೆಣಸು. ಊರ ಕಡೆದು ಬರ್ತದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ರೈಟ್ ಇದೆ ನೋಡಿ. 86 ರೂಪಾಯಿ ಇದೆ. ಡಿಮಾರ್ಟಿಂದೇ ಪ್ರೈಸ್ 86 ರೂಪಾಯಿ ಇದೆ.
ನೋಡಿ ಇವೆಲ್ಲ ಸಾಸಿವೆ 28 ರೂಪಾಯಿ. ಇದು ಡಿಮಾರ್ಟಿಂದ ಪ್ರೈಸು. ಇದು ಮಿಕ್ಸ್ ಕಾಜು ಬಾದಾಮ್ ಇರುತ್ತೆ, ಇದು ಕೂಡ ಡಿಮಾರ್ಟಿಂದೆ 88 ರೂಪಾಯಿ. ಇದು ಅಗಸೆ ಬೀಜ, ಇದು ಕೂಡ ಡಿಮಾರ್ಟ್ ಪ್ರೈಸ್ಗೆ 26 ರೂಪಾಯಿಗೆ ಸಿಕ್ತು. ನೋಡಿ ಕಡಲೆ ಬೀಜ ಇದು 54 ರೂಪಾಯಿ, 400 ಗ್ರಾಮ್ಗೆ ಇನ್ನೂ ಕಮ್ಮಿ ಇದೆ. ಮತ್ತು ಇದು ಕಸ್ಟರ್ಡ್ ನಾನು ಯೂಸ್ ಮಾಡೋದು, ಇದನ್ನು ಯೂಸ್ ಮಾಡ್ತೀನಿ, ವೆಲ್ಲಿನ ಕಸ್ಟರ್ಡ್ ಅಂತೇಳಿ. ಆಮೇಲೆ ತಾಮ್ರದ ತೊಳಿಲಿಕ್ಕೆ ಪಿತಾಂಬರಿ ಪೌಡ್ರು. ಇದರಲ್ಲಿ 2 ಥರ 3 ಥರ ಇದೆ. 3 ಥರದಲ್ಲಿ ಚೆನ್ನಾಗಿರುತ್ತೆ, ಒಂದೊಂದ್ಸಲ ತಂದು ನೋಡಬೇಕು. ಕಡಲೆಬೇಳೆ 1 kgಗೆ ಇನ್ನೂ ಕಮ್ಮಿ ಇದೆ, 20 ಗ್ರಾಮ್ 63 ರೂಪಾಯಿ ಇದು. ಆಮೇಲೆ ನಾವು ಡಿಮಾರ್ಟಿದ್ದು ನಾನು ಯೂಸ್ ಮಾಡೋದು ಇದು ಕಡಲೆ ಆಟ 1 kgಗೆ 111 ರೂಪಾಯಿ ಬಿದ್ದಿದೆ ಇದಕ್ಕೆ. ಅಕ್ಕಿ ಊರಿಂದ ತರ್ತಿದೆ, ಅಕ್ಕಿ ಮುಗ್ದಿದೆ ಈ ಸಲ. ಈಗ ಮತ್ತು ನಾನು ಡಿಮಾರ್ಟಲ್ಲಿ ತಂದೆ, ನನಗೆ 1 kgಗೆ 43 ರೂಪಾಯಿ 50 ಪೈಸೆ ಬಿದ್ದಿದೆ. 6 kg ಅಂದರೆ 7 kg ಹತ್ತತ್ರ ಅಕ್ಕಿಗೆ ನನಗೆ 892 ರೂಪಾಯಿ 97 ಪೈಸೆ ಆಗಿದೆ. ಪರವಾಗಿಲ್ಲ, ಡಿಮಾರ್ಟಲ್ಲಿ ಸ್ವಲ್ಪ ನೋಡಿ ತಗೋಬೇಕಾಗ್ತದೆ ಜಾಸ್ತಿ. ನಾವು ಇಷ್ಟ ಇದ್ರೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಿ ರೈಟ್ ಹೆಂಗೆ ಇಲ್ಲಿ ರೈಟ್ ಹೆಂಗೆ ಅಂತ ಗೊತ್ತಾಗ್ತದೆ.